ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಲಾಸ್ಟ್ ಟೈಮು ಇನ್ಶಾಟ್ ಅಪ್ಲಿಕೇಶನಲ್ಲಿ ನಮ್ಮ ಒಂದು ವೀಡಿಯೋಸ್ಗಳನ್ನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಅಂದರೆ ಕಂಪ್ಲೀಟಾಗಿ ತಿಳಿಸಿರಲಿಲ್ಲ. ಜಸ್ಟ್ ಆ ಒಂದು ವೀಡಿಯೋಸ್ಗಳನ್ನ ರೆಸೊಲ್ಯೂಷನ್ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು, ಅದೇ ರೀತಿ ವೀಡಿಯೋಸ್ಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ಗಳನ್ನ ಯಾವ ರೀತಿ ಹಾಕೋದು, ಅದೇ ರೀತಿ ನಮ್ಮ ಒಂದು ವೀಡಿಯೋಸ್ಗಳಲ್ಲಿ ವಾಯ್ಸ್ ಯಾವ ರೀತಿ ಡಬ್ ಮಾಡೋದು, ಮತ್ತು ಫಿಲ್ಟರ್ಸ್ಗಳನ್ನ ಯಾವ ರೀತಿ ಹಾಕೋದು, ಸ್ಟಿಕ್ಕರ್ಸ್ಗಳನ್ನ ಯಾವ ರೀತಿ ಹಾಕೋದು, ಟೆಕ್ಸ್ಟ್ ಯಾವ ರೀತಿ ಹಾಕೋದು, ಹೀಗೆ ಅನೇಕ ರೀತಿ ನಾನು ಫೀಚರ್ಸ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಈ ಒಂದು ವಿಡಿಯೋದಲ್ಲೂ ಅಷ್ಟೇ ಇನ್ನೂ ಕೆಲವೊಂದು ಎಡಿಟಿಂಗ್ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಸೊ ಆ ಒಂದು ಎಡಿಟಿಂಗ್ ಆಪ್ಷನ್ಸ್ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ, ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಹೇಳೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ನಾನು ನನ್ನ ಒಂದು ಮೊಬೈಲ್ನ ಓಪನ್ ಮಾಡ್ಕೊತೀನಿ. ಸೊ ಓಪನ್ ಮಾಡ್ಕೊಂಡ ನಂತರ ಸ್ಕ್ರೀನ್ ರೆಕಾರ್ಡರ್ ಕೂಡ ನಾನು ಆನ್ ಮಾಡ್ಕೊತೀನಿ. ಇದೇ ಈ ಒಂದು ಸ್ಕ್ರೀನ್ ರೆಕಾರ್ಡರ್ನ ನಾನು ಇವಾಗ ಸೈಡಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಸೊ ಮೊದಲನೇದಾಗಿ ಇನ್ಶಾಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಸೊ ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಇಲ್ಲಿ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನಾನು ಲಾಸ್ಟ್ ಟೈಮು ಫಿಲ್ಟರ್ಸ್ ತನಕ ಹೇಳ್ಕೊಟ್ಟಿದ್ದೆ. ಸೊ ಇನ್ನು ನೆಕ್ಸ್ಟು PIP ಅಂತ ಇದೆಯಲ್ಲ, ಸೊ ಈ ಒಂದು ಆಪ್ಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಲಾಸ್ಟ್ ವಿಡಿಯೋನಾದ್ರು ಮಿಸ್ ಮಾಡ್ಕೊಂಡಿತ್ತು ಅಂದರೆ ನಾನು ಇವಾಗ ಐ ಕಾರ್ಡಲ್ಲಿ ಹಾಕಿರ್ತೀನಿ. ಸೊ ಅದ್ರ ಮುಖಾಂತರ ನೀವು ಆ ಒಂದು ವಿಡಿಯೋನ ನೋಡ್ಬೋದು. ಸೊ ಅದೇ ರೀತಿ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ. ಸೊ ಲಾಸ್ಟ್ ವಿಡಿಯೋನ, ಸೊ ಆ ಒಂದು ವಿಡಿಯೋನ ನೋಡಿತ್ತು ಅಂದರೆ ನಿಮಗೆ ಕಂಪ್ಲೀಟ್ ಈ ರೆಸೊಲ್ಯೂಷನ್ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು, ಮ್ಯೂಸಿಕ್ಸ್ಗಳನ್ನ ಯಾವ ರೀತಿ ಹಾಕೋದು, ಸ್ಟಿಕ್ಕರ್ಸ್ಗಳನ್ನ ಯಾವ ರೀತಿ ಆ್ಯಡ್ ಮಾಡೋದು, ಟೆಕ್ಸ್ಟ್ಗಳನ್ನ ಯಾವ ರೀತಿ ಹಾಕೋದು, ಫಿಲ್ಟರ್ಸ್ಗಳನ್ನ ಎಲ್ಲ ಯಾವ ರೀತಿ ಹಾಕೋದು, ಸೊ ಇದ್ರ ಬಗ್ಗೆ ಎಲ್ಲ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಆ ಒಂದು ವಿಡಿಯೋ ಕೂಡ ಮಿಸ್ ಮಾಡ್ದೇನೆ ನೋಡಿ. ಅದೇ ರೀತಿ ಇನ್ಶಾಟ್ ಅಪ್ಲಿಕೇಶನ್ ಬಗ್ಗೆ ಒಂದು ಪ್ಲೇ ಲಿಸ್ಟ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಸೊ ಆ ಒಂದು ಪ್ಲೇ ಲಿಸ್ಟ್ನು ಕೂಡ ಚೆಕ್ ಮಾಡಿ ಅಂತ ಹೇಳ್ತೀನಿ. ಸೊ ಇನ್ನು ಇವಾಗ PIP ಅಂತ ಇದೆಯಲ್ಲ, ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಏನಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ, ಸೊ ನೀವು ಯಾರು ಟ್ಯುಟೋರಿಯಲ್ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂದರೆ, ಸೊ ನೀವು ಫೇಸ್ ಕ್ಯಾಮ್ ವಿಡಿಯೋ ಕೂಡ ಹಾಕಿ ಮತ್ತು ಸ್ಕ್ರೀನ್ ರೆಕಾರ್ಡರ್ ವಿಡಿಯೋ ಕೂಡ ಹಾಕ್ಬೇಕಲ್ವ. ಸೊ ಅದಕ್ಕೆ ಈ ಒಂದು PIP ಆಪ್ಷನ್ ಯೂಸ್ ಆಗುತ್ತೆ. ಅದೇ ರೀತಿ ನೀವು ಯಾರು ಆನ್ಲೈನಲ್ಲಿ ಶಾಪಿಂಗ್ಸ್ಗಳನ್ನ ಮಾಡಿದ್ದೀರಾ ಅಂದರೆ, ಸೊ ಅದರದೊಂದು ಸ್ಕ್ರೀನ್ ಶಾಟ್ಸ್ಗಳನ್ನ ಹಾಕ್ಬೇಕಲ್ವ. ಸೊ ಬಿಲ್ ಎಷ್ಟಾಯಿತು, ನೀವು ಎಲ್ಲಿ ಪರ್ಚೇಸ್ ಮಾಡಿದ್ರಿ, ಸೊ ಆ ಪ್ರಾಡಕ್ಟ್ ಯಾವ ರೀತಿ ಇದೆ, ಸೊ ಅದರದ್ದೊಂದು ಸ್ಕ್ರೀನ್ ಶಾಟ್ ಕೂಡ ಹಾಕ್ಬೇಕಲ್ವಾ. ಸೊ ಅದನ್ನೆಲ್ಲ ಈ ಒಂದು ಆಪ್ಷನಲ್ಲಿ ಹಾಕ್ಬೋದು. ಸೊ ಫೋಟೋಸ್ಗಳನ್ನೂ ಹಾಕ್ಬೋದು, ವೀಡಿಯೋಸ್ಗಳನ್ನೂ ಕೂಡ ಹಾಕ್ಬೋದು. ಸೊ ಅದೇ ರೀತಿ ನೀವು ವಾಟರ್ ಮಾರ್ಕು ನಿಮ್ಮ ಒಂದು ವೀಡಿಯೋಸ್ಗಳಿಗೆ ನೀವು ನಿಮ್ಮೊಂದು ಪ್ರೊಫೈಲ್ ಲೋಗೋ ಕೂಡ ವಾಟರ್ ಮಾರ್ಕಾಗಿ ಹಾಕ್ಬೋದು. ಸೊ ಇದಕ್ಕೆಲ್ಲ ಈ ಒಂದು ಆಪ್ಷನ್ನು ಯೂಸ್ ಆಗುತ್ತೆ. ಸೊ ಅದೇ ರೀತಿ ಗ್ರೀನ್ ಸ್ಕ್ರೀನ್ ವಿಡಿಯೋ, ಸೊ ನೀವು ಯಾರೋ ಒಂದು ಸಬ್ಸ್ಕ್ರೈಬ್ದು ಆ್ಯನಿಮೇಷನ್ ವಿಡಿಯೋ, ಗ್ರೀನ್ ಸ್ಕ್ರೀನ್ ಆ್ಯನಿಮೇಷನ್ ವಿಡಿಯೋ ಹಾಕಿದ್ದೀರಾ ಅಂದರೆ, ಸೊ ಅದನ್ನು ಕೂಡ ಈ ಒಂದು PIP ಆಪ್ಷನಲ್ಲಿ ಯೂಸ್ ಮಾಡ್ಕೊಬೋದು. ಸೊ ಈಗ ಅನೇಕ ರೀತಿಯಲ್ಲಿ ಈ ಒಂದು PIP ಆಪ್ಷನು ಯೂಸ್ ಆಗುತ್ತೆ. ಸೊ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಇಲ್ಲೊಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಸಬ್ಸ್ಕ್ರೈಬ್ ಬಟನ್ದು ಗ್ರೀನ್ ಸ್ಕ್ರೀನ್ ಆ್ಯನಿಮೇಷನ್ ವಿಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಎಡಿಟ್ ಅಂತ ಇದೆ. ಸೊ ಈ ಎಡಿಟ್ ಬಂದು ಬ್ಯಾಕ್ಗ್ರೌಂಡಿಗೆ ಗ್ರೀನ್ ಕಲರ್ ಏನಿದೆ, ಸೊ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಸ್ಪೇಸ್ ಇದೆ ಅಲ್ವಾ. ಸೊ ಅದಕ್ಕೆ ಏನಾದರೂ ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡಿದ್ದಾರೆ, ಸೊ ಆ್ಯಡ್ ಮಾಡ್ಕೊಬೋದು. ಸೊ ನೋಡ್ತಾ ಇದ್ರೆ ಈ ರೀತಿ ಕಸ್ಟಮಾಗೂ ಕೂಡ ನಾವು ಕಲರ್ಸ್ಗಳನ್ನ ಆ್ಯಡ್ ಮಾಡ್ಕೊಬೋದು. ಹಾಗೆ ಇಲ್ಲೂ ಕೂಡ ಅನೇಕ ರೀತಿ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ. ಸೊ ನೋಡ್ತಾ ಇದ್ರೆ ನಾನು ಇಲ್ಲಿ ಅನೇಕ ರೀತಿ ಆಪ್ಷನ್ಸ್ಗಳು ಇದ್ದಾವೆ. ಸೊ ನೀವು ಇದನ್ನು ರೈಸ್ ಮಾಡ್ತು ಅಂದರೆ ಸೊ ಈ ರೀತಿ ಫುಲ್ ಈ ಒಂದು ಬ್ಯಾಕ್ಗ್ರೌಂಡ್ ಬರುತ್ತೆ. ಸೊ ಬೇಡ ಅಂದರೆ ಇದನ್ನು ಕ್ಲೋಸ್ ಮಾಡ್ಕೊಬೋದು. ಸೊ ಇದು ನಿಮಗೆ ಯಾವ ರೀತಿ ಬೇಕು ಸೊ ಆ ರೀತಿ ಯೂಸ್ ಮಾಡ್ಕೊಬೋದು. ಅದೇ ರೀತಿ ಟ್ರಿಮ್ ಅಂತ ಇದೆ. ಈ ಟ್ರಿಮ್ ಆಪ್ಷನಲ್ಲಿ ನೀವು ವೀಡಿಯೋಸ್ಗಳನ್ನ ಕಟ್ ಮಾಡ್ಕೊಬೋದು. ಸೊ ಈ ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋನ ನೀವು ಬೇಕಾದರೆ ಕಟ್ ಕೂಡ ಮಾಡ್ಕೊಬೋದು. ಸೊ ಇದೊಂದು ಸ್ವಲ್ಪ ಕಷ್ಟ ಇದೆ. ಸೊ ಹಾಗಾಗಿ ಟ್ರಿಮ್ ಆಪ್ಷನ್ನು ಫಸ್ಟ್ ಮತ್ತು ಎಂಡಲ್ಲಿ ಮಾತ್ರ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಮಿಡಲಲ್ಲಿ ಏನಾದ್ರು ನೀವು ಕಟ್ ಮಾಡ್ತೀನಿ ಅಂದರೆ ಸೊ ಇದು ಅಷ್ಟು ವರ್ಕ್ ಆಗೋದಿಲ್ಲ. ಸೊ ಹಂಗಾಗಿ ಈ ಟ್ರಿಮ್ ಆಪ್ಷನ್ನ ಅಷ್ಟು ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ. ಅದ್ರ ಬದಲಿಗೆ ಇಲ್ಲಿ ಸ್ಪ್ಲಿಪ್ ಅಂತ ಇದೆ ನೋಡಿ, ಈ ಸ್ಪ್ಲಿಪ್ ಆಪ್ಷನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಇದು ಗ್ರೀನ್ ಸ್ಕ್ರೀನ್ ಆಗಿರೋದ್ರಿಂದ ನೋಡ್ತಾ ಇದ್ರೆ ಇಲ್ಲಿ ಸ್ಪ್ಲಿಪ್ ಆಪ್ಷನ್ ಇದೆ. ಸೊ ಈ ಸ್ಪ್ಲಿಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಮಿಡಲಲ್ಲಿ ಕಟ್ ಮಾಡ್ಕೊಬೋದು. ಸೊ ಇದ್ರ ಬಗ್ಗೆ ಮುಂದೆ ತಿಳಿಸ್ಕೊಡ್ತೀನಿ, ಸೊ ತಲೆ ಕೆಡ್ಸ್ಕೊಂಬೇಡಿ. ಇನ್ನು ನೆಕ್ಸ್ಟು ಇಲ್ಲಿ ಡಿಲೀಟ್ ಆಪ್ಷನ್ ಇದೆ. ಸೊ ಈ ಒಂದು ಗ್ರೀನ್ ಸ್ಕ್ರೀನ್ ಏನಾದ್ರು ನೀವು ಮಿಸ್ ಆಗಿ ಸೆಲೆಕ್ಟ್ ಮಾಡಿದ್ರಿ, ಇಲ್ಲ ಯಾವುದೋ ಒಂದು ಇಮೇಜ್ ಮಿಸ್ ಆಗಿ ಸೆಲೆಕ್ಟ್ ಮಾಡಿದ್ರಿ ಅಂದರೆ ಈ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಸೊ ಅದು ಡಿಲೀಟ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟು ಆ್ಯನಿಮೇಷನ್. ಸೊ
ಆ್ಯನಿಮೇಷನಲ್ಲಿ ಏನಪ್ಪ ಅಂದರೆ ಸೊ ಆ್ಯನಿಮೇಷನ್ ಈ ರೀತಿ ಬರಬೇಕಾ ಸ್ಟಾರ್ಟಿಂಗು ಈ ರೀತಿ ಬರಬೇಕಾ, ಸೊ ಈ ರೀತಿ ಬರಬೇಕಾ, ಈ ರೀತಿ ನೀವು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಆ್ಯನಿಮೇಷನ್ ಬರಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಅದೇ ರೀತಿ ಔಟ್ ಆ್ಯನಿಮೇಷನ್ ಅಂದರೆ ಈ ವಿಡಿಯೋ ಮುಗಿಬೇಕಾದ್ರೆ, ಈ ಗ್ರೀನ್ ಸ್ಕ್ರೀನ್ ಮುಗಿಬೇಕಾದ್ರೆ ಯಾವ ರೀತಿ ಕ್ಲೋಸ್ ಆಗಬೇಕು, ಸೊ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನೋಡಿ ಈ ರೀತಿ ಕ್ಲೋಸ್ ಆಗಬೇಕಾ, ಈ ರೀತಿ ಕ್ಲೋಸ್ ಆಗಬೇಕಾ, ಈ ರೀತಿ ಕ್ಲೋಸ್ ಆಗಬೇಕಾ, ಈ ರೀತಿ ಕ್ಲೋಸ್ ಆಗಬೇಕಾ, ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಅದೇ ರೀತಿ ಕಾಂಬೋ ಅಂತ ಇದೆ. ಸೊ ಈ ಕಾಂಬೋ ಆಪ್ಷನಲ್ಲೂ ನೋಡ್ತಾ ಇದ್ದರೆ ಈ ರೀತಿ ಬರುತ್ತೆ. ಸೊ ನೋಡ್ತಾ ಇದ್ದೀರಾ. ಇನ್ನು ನೆಕ್ಸ್ಟು ಲೂಪ್ ಅಂತ ಇದೆ. ಸೊ ಲೂಪ್ ಬಗ್ಗೆ ನಾನು ಲಾಸ್ಟ್ ವೀಡಿಯೋದು ಕೂಡ ತಿಳಿಸ್ಕೊಟ್ಟಿದ್ದೆ. ಸೊ ವಿಡಿಯೋ ಕಂಪ್ಲೀಟಾಗಿ ಹಿಂಗೆ ಲೂಪ್ ಆಗ್ತಾನೇ ಇರುತ್ತೆ, ನೋಡ್ತಾ ಇದ್ದೀರಾ. ಸೊ ಲೂಪ್ ಆಗ್ತಾನೇ ಇದೆ. ಸೊ ಈ ರೀತಿ ನೀವು ಲೂಪ್ನು ಕೂಡ ಆ್ಯಡ್ ಮಾಡ್ಕೊಬೋದು. ನೆಕ್ಸ್ಟ್ ಇದಕ್ಕೂ ಕೂಡ ಫಿಲ್ಟರ್ಸ್ ಅಂತ ಇದೆ. ಸೊ ನೀವು ಬೇಕಾದರೆ ಇದಕ್ಕೂ ಕೂಡ ಫಿಲ್ಟರ್ನ ಆ್ಯಡ್ ಮಾಡ್ಕೊಬೋದು. ಸೊ ಅದೇ ರೀತಿ ಮಾಸ್ಕ್ ಅಂತ ಇದೆ. ಸೊ ಈ ಮಾಸ್ಕ್ ಆಪ್ಷನ್ ಏನಪ್ಪ ಅಂದರೆ ನೋಡಿ ಈ ರೀತಿ ವಿಡಿಯೋ ಕಟ್ ಬರುತ್ತೆ. ಸೊ ನೋಡ್ತಾ ಇದ್ರೆ ಯಾವ ಶೇಪಲ್ಲಿ ಬೇಕು, ಹಾರ್ಟ್ ಶೇಪಲ್ಲಿ ಬೇಕಾ, ಸರ್ಕಲ್ ಶೇಪಲ್ಲಿ ಬೇಕಾ, ಸೊ ಈ ರೀತಿ ನಿಮ್ಗೆ ಯಾವ ಶೇಪಲ್ಲಿ ಬೇಕು, ಸ್ಕ್ವೇರ್ ಶೇಪಲ್ಲಿ ಬೇಕಾ, ಸೊ ನಿಮ್ಗೆ ಯಾವ ಶೇಪಲ್ಲಿ ಬೇಕು, ಸೊ ಆ ಶೇಪಲ್ಲಿ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಬೋದು ಈ ಒಂದು ಮಾಸ್ಕ್ ಆಪ್ಷನಲ್ಲಿ. ಅದೇ ರೀತಿ ಕಟ್ಔಟ್ ಅಂತ ಇದೆ. ಈ ಕಟ್ಔಟ್ ಏನಪ್ಪ ಮಾಡುತ್ತೆ ಅಂದರೆ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂದರೆ AI ಮುಖಾಂತರ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿತು ಅಂದರೆ ನೋಡ್ತಾ ಇದ್ರೆ ಬ್ಯಾಕ್ಗ್ರೌಂಡ್ ಈ ರೀತಿ ರಿಮೂವ್ ಆಗಿ ಜಸ್ಟ್ ನನ್ನ ಒಂದು ಲೋಗೋ ಮಾತ್ರ ಕಾಣಿಸ್ತಾ ಇದೆ, ನೋಡ್ತಾ ಇದ್ರೆ ಈ ರೀತಿ. ಸೊ ಈ ಒಂದು ಕಟ್ಔಟ್ ಆಪ್ಷನ್ನು ವರ್ಕ್ ಆಗುತ್ತೆ. ಸೊ ಬೇಡ ಅಂದರೆ ನೀವು ಇದನ್ನು ಆಫ್ ಕೂಡ ಮಾಡ್ಕೊಬೋದು. ಸೊ ಇನ್ನು ನೆಕ್ಸ್ಟು ನಿಮಗೆ ಕ್ರೋಮಾ ಅಂತ ಇದೆ. ಈ ಕ್ರೋಮಾ ಕೀ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ ಈ ರೀತಿ ಗ್ರೀನ್ ಸ್ಕ್ರೀನ್ ವೀಡಿಯೋಸ್ಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದರೆ ನಮಗೆ ಗ್ರೀನ್ ಸ್ಕ್ರೀನ್ ಅನ್ನೋದು ಬೇಡ, ಓಕೆನಾ. ಸೊ ನಮಗೆ ಬರೀ ಈ ಸಬ್ಸ್ಕ್ರೈಬ್ ಆ್ಯನಿಮೇಷನ್ ಮಾತ್ರ ಬೇಕಾಗಿರೋದು. ಸೊ ಹಂಗಾಗಿ ನೀವೇನು ಮಾಡಬೇಕು, ಈ ಗ್ರೀನ್ ಆಪ್ಷನ್ ಮೇಲೆ ತೊಗೊಂಡೋಗಿ ಸೊ ಈ ಸರ್ಕಲ್ನ ನಿಲ್ಲಿಸ್ಬೇಕಾಗುತ್ತೆ. ಸೊ ಅದಾದ ನಂತರ ಆ ಒಂದು ಗ್ರೀನ್ ಸ್ಕ್ರೀನು ಹೊರಟೋಗುತ್ತೆ. ಸೊ ನೀವಿಲ್ಲಿ ಸ್ಟ್ರೆಂತು ಫುಲ್ 100ಗೆ ಇಟ್ಕೊಳ್ಳಿ. ಸೊ ಅವಾಗ ಕಂಪ್ಲೀಟಾಗಿ ಗ್ರೀನ್ ಸ್ಕ್ರೀನ್ ಅನ್ನೋದು ರಿಮೂವ್ ಆಗುತ್ತೆ. ಶ್ಯಾಡೋನು ಅಷ್ಟೇ 0ದಲ್ಲಿ ಇಟ್ಕೊಳ್ಳಿ. ಸೊ ಅವಾಗ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಸೊ ನೋಡ್ತಾ ಇದ್ರೆ ನನ್ನರಲ್ಲಿ ಪರ್ಫೆಕ್ಟಾಗಿ ಗ್ರೀನ್ ಸ್ಕ್ರೀನ್ ಅನ್ನೋದು ರಿಮೂವ್ ಆಗಿದೆ. ಈ ರೀತಿ ನೀವು ಕೂಡ ಗ್ರೀನ್ ಸ್ಕ್ರೀನ್ನ ರಿಮೂವ್ ಮಾಡ್ಕೊಬೋದು. ಸೊ ಇನ್ನು ನೆಕ್ಸ್ಟು ಬ್ಲೆಂಡ್ ಅಂತ ಇದೆ. ಸೊ ಈ ಬ್ಲೆಂಡ್ ಆಪ್ಷನ್ ಏನಪ್ಪ ಅಂದರೆ ಈ ರೀತಿ ಸ್ವಲ್ಪ ವಾಟರ್ ಮಾರ್ಕ್ ಏನಾರು ಆ್ಯಡ್ ಮಾಡ್ತೀನಿ ಅಂದರೆ ಸೊ ಈ ರೀತಿ ನೀವು ಈ ಒಂದು ಆಪ್ಷನ್ನ ಯೂಸ್ ಮಾಡಿಕೊಂಡು ವಾಟರ್ ಮಾರ್ಕ್ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಇದಕ್ಕೆ ಈ ಒಂದು ಆಪ್ಷನ್ ಯೂಸ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ನಿಮಗೆ ವಾಲ್ಯೂಮ್ ನೀವೇನಾದರೂ ಇದನ್ನು ಕಮ್ಮಿ ಮಾಡ್ತೀನಿ, ಜಾಸ್ತಿ ಮಾಡ್ತೀನಿ, ಈ ರೀತಿ ನೀವು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೊಬೋದು. ಸೊ ಬೇಡ ಅಂದರೆ ಇದನ್ನು ಆಫ್ ಕೂಡ ಮಾಡ್ಕೊಬೋದು. ಸೊ ಇನ್ನು ನೆಕ್ಸ್ಟ್ ನಿಮಗೆ ವಾಯ್ಸ್ ಎಫೆಕ್ಟ್ ಅಂತ ಇದೆ. ಸೊ ವಾಯ್ಸ್ ಎಫೆಕ್ಟು ಇದರಲ್ಲಿ ಅಷ್ಟು ವರ್ಕ್ ಆಗೋದಿಲ್ಲ, ಯಾಕಂದರೆ ಇದು ಗ್ರೀನ್ ಸ್ಕ್ರೀನ್ ವಿಡಿಯೋ ಆಗಿರೋದ್ರಿಂದ ಸೊ ಇದರಲ್ಲಿ ವಾಯ್ಸ್ ಇಲ್ಲ, ಹಂಗಾಗಿ ಇದು ತೋರಿಸ್ತಾ ಇಲ್ಲ. ನಾನು ಇದ್ರ ಬಗ್ಗೆ ಮುಂದೆ ತಿಳಿಸ್ಕೊಡ್ತೀನಿ, ಸೊ ಡೋಂಟ್ ವರಿ. ಸೊ ಇನ್ನು ನೆಕ್ಸ್ಟು ಸ್ಪೀಡ್ ಅಂತ ಇದೆ. ಸೊ ನೀವು ಈ ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋದು ಸ್ಪೀಡ್ ಕೂಡ ನೀವು ಕಂಟ್ರೋಲ್ ಮಾಡ್ಬೋದು. ಸೊ ಇದು ಕೂಡ ತಿಳಿಸ್ಕೊಡ್ತೀನಿ ಮುಂದೆ. ಇನ್ನು ನೆಕ್ಸ್ಟು ರಿಪ್ಲೇಸ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ನೀವು ಈ ಒಂದು ಗ್ರೀನ್ ಸ್ಕ್ರೀನ್ ಆ್ಯಡ್ ಮಾಡಿದ್ರಿ, ಇವಾಗ ಯೂಟ್ಯೂಬ್ ಸಬ್ಸ್ಕ್ರೈಬ್ ಬಟನ್ದು ಗ್ರೀನ್ ಸ್ಕ್ರೀನ್ ಆ್ಯನಿಮೇಷನ್ ಹಾಕಿದ್ರಿ, ಬಟ್ ಇದ್ರ ಬದಲಿಗೆ ನೀವು ಇನ್ಸ್ಟಾಗ್ರಾಮ್ ಫಾಲೋ ಬಟನ್ದು ಗ್ರೀನ್ ಸ್ಕ್ರೀನ್ ಆ್ಯನಿಮೇಷನ್ ಹಾಕಬೇಕು ಅಂದರೆ ಸೊ ಮಿಸ್ಸಾಗಿ ಸೆಲೆಕ್ಟ್ ಮಾಡಿಕೊಂಡು ಇವಾಗ ನೀವು ಅದನ್ನು ಚೇಂಜಸ್ ಮಾಡಬೇಕು ಅಂದರೆ ಇಲ್ಲಿ ರಿಪ್ಲೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಪ್ಲೇಸ್ ಕೂಡ ಮಾಡ್ಬೋದು. ಸೊ ಇನ್ನು ಕಾಪಿ ಅಂದರೆ ಈ ಗ್ರೀನ್ ಸ್ಕ್ರೀನ್ನ ನೀವು ಇನ್ನೊಂದು ಕಾಪಿ ಮಾಡಿಕೊಂಡು ನೀವು ಇನ್ನೊಂದು ಕಡೆ ಸೇರಿಸ್ಕೋಬೋದು. ಸೊ ಈ ರೀತಿ ನೋಡ್ತಾ ಇದ್ರೆ ಸೊ ಇದಕ್ಕೆ ಈ ಒಂದು ಕಾಪಿ ಆಪ್ಷನ್ ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟು ಡೂಪ್ಲಿಕೇಟ್. ಸೊ ಡೂಪ್ಲಿಕೇಟ್ ಕೂಡ ಅಷ್ಟೇ ಇನ್ನೊಂದು ವಿಡಿಯೋ ಬರುತ್ತೆ. ಸೊ ಇನ್ನು ನೆಕ್ಸ್ಟು ನಿಮಗೆ ಕ್ರಾಪ್ ಆಪ್ಷನ್ ಏನಪ್ಪ ಅಂದರೆ ಸೊ ಇದಿಷ್ಟು ಏನು ಗ್ರೀನ್ ಸ್ಕ್ರೀನ್ ಕಾಣಿಸ್ತಿದೆ ಸೊ ಇದಿಷ್ಟು ಕೂಡ ನಿಮಗೆ ಎಷ್ಟು ಬೇಕಷ್ಟಕ್ಕೆ ನೀವು ಈ ಥರ ಕ್ರಾಪ್ ಮಾಡಿಕೊಂಡು ಕೂಡ ಅಡ್ಜಸ್ಟ್ಮೆಂಟ್ ಅನ್ನೋದನ್ನು ಮಾಡ್ಕೊಬೋದು. ಸೊ ನಾನು ಇದನ್ನೆಲ್ಲ ಡಿಲೀಟ್ ಮಾಡ್ಕೊತೀನಿ. ಸೊ ಇಷ್ಟೊಂದು ಗ್ರೀನ್ ಸ್ಕ್ರೀನ್ ಅನ್ನೋದು ಬೇಡ, ಓಕೆನಾ. ಸೊ ಇಷ್ಟೇ ಸಾಕು. ಸೊ ಇಷ್ಟಕ್ಕೆ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ನೀವು ಈ ಒಂದು PIP ಆಪ್ಷನ್ನ ಯೂಸ್ ಮಾಡ್ಕೊಬೋದು. ಸೊ ನಾನು ಇವಾಗ ಇದನ್ನು ಕೂಡ ಡಿಲೀಟ್ ಮಾಡ್ಕೊತೀನಿ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಈ ಒಂದು PIP ಆಪ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂತ. ಇನ್ನು ನೆಕ್ಸ್ಟು ಪರ್ ಕಟ್ ಅಂತ ಇದೆ. ಈ ಪರ್ ಕಟ್ ಏನಪ್ಪ ಅಂದರೆ ನಿಮ್ಮ ಒಂದು ವೀಡಿಯೋಸ್ಗಳನ್ನು ನೀವು ಕಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು. ಇಲ್ಲಿ ಟ್ರಿಮ್ ಇದೆ, ಕಟ್ ಇದೆ, ಸ್ಪ್ಲಿಟ್ ಆಪ್ಷನ್ ಕೂಡ ಇದೆ. ಸೊ ಟ್ರಿಮ್ ಆಪ್ಷನಲ್ಲಿ ಸ್ಟಾರ್ಟ್ ಅಥವಾ ಎಂಡ್ ಇವೆರಡು ಆಪ್ಷನ್ ಮಾತ್ರ ಕಟ್ ಮಾಡೋದಕ್ಕೆ ಸಾಧ್ಯ. ಕಟ್ ಆಪ್ಷನಲ್ಲಿ ಮಿಡಲಲ್ಲಿ ಕಟ್ ಮಾಡೋದಕ್ಕೆ ಸಾಧ್ಯ. ಸ್ಪ್ಲಿಟ್ ಅಂದರೆ ಮಧ್ಯದಲ್ಲಿ ಕಟ್ ಮಾಡೋದಕ್ಕೆ ಈ ಒಂದು ಆಪ್ಷನ್ ಯೂಸ್ ಆಗುತ್ತೆ. ಸೊ ಇದು ಬಿಗಿನರ್ಸ್ಗಳಿಗೆ ಇದೊಂದು ಸ್ವಲ್ಪ ಟಫ್ ಆಗ್ಬೋದು. ಸೊ ಹಂಗಾಗಿ ಇದನ್ನು ನಾನು ಸಜೆಸ್ಟ್ ಮಾಡಲ್ಲ. ಸೊ ನೀವು ಸ್ವಲ್ಪ ದಿನ ಇದು ಇನ್ಶಾಟ್ ಅಪ್ಲಿಕೇಶನ್ ಯೂಸ್ ಮಾಡಿ
ನಿಮಗೆ ಪ್ರಾಕ್ಟೀಸ್ ಆಗಿದೆ ಅಂದರೆ ಸೊ ಈ ಒಂದು ಆಪ್ಷನ್ನ ಯೂಸ್ ಮಾಡ್ಕೊಬೋದು. ಸೊ ನೀವು ಬಿಗಿನರ್ಸ್ ಆಗಿದ್ದೀರಾ ಅಂದರೆ ಇಲ್ಲಿ ಸ್ಪ್ಲಿಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ನ ಯೂಸ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ಎಡಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ಯಾವ ರೀತಿ ಅಂದರೆ ಇವಾಗ ನನಗೆ ಸ್ಟಾರ್ಟಿಂಗಿಂದ ಬೇಡ. ಸೊ ನೋಡ್ತಾ ಇದ್ರೆ ನಾನಿಲ್ಲಿ ಆಯ್ ಅಂತ ಹೇಳ್ತೀನಲ್ಲ, ಸೊ ಇಲ್ಲಿ ನಾನು ಈ ಏನು ಲೆಫ್ಟ್ ಸೈಡಿಂದಿದೆ ಅದನ್ನು ಕಟ್ ಮಾಡಬೇಕು. ಸೊ ಏನು ಮಾಡಬೇಕು, ಇಲ್ಲಿ ಹಿಂಗೂ ಕಟ್ ಮಾಡ್ಬೋದು, ಇಲ್ಲಿ ಏನಿದೆ ಈ ಲೈನು, ಸೊ ಈ ಲೈನ್ ಹಿಂಗೆ ಇಟ್ಕೊಂಡು ಕೂಡ ಕಟ್ ಮಾಡ್ಬೋದು. ಸೊ ಇಲ್ಲ ಅಂದರೆ ನೀವು ಇಲ್ಲಿ ನೋಡಿ ಈ ಮೂಮೆಂಟ್ ಇದೆ ಅಲ್ವಾ, ಇಲ್ಲಿ ಸ್ಪ್ಲಿಟ್ ಅಂತ ಇದೆ ನೋಡಿ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಈ ಒಂದು ವೀಡಿಯೋನ ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಸೊ ಈ ಒಂದು ವೀಡಿಯೋನ ಇವಾಗ ಡಿಲೀಟ್ ಮಾಡಿ. ಸೊ ಡಿಲೀಟ್ ಆಯಿತು. ಈ ರೀತಿ ಸ್ಪ್ಲಿಟ್ ಆಪ್ಷನ್ನು ನಮಗೆ ಈ ರೀತಿ ಯೂಸ್ ಆಗುತ್ತೆ. ಸೊ ಅದೇ ನಾವೆಲ್ಲ ಮಿಡಲಲ್ಲಿ ಕಟ್ ಮಾಡಬೇಕು ಅಂದ್ಕೊಳ್ಳಿ. ಸೊ ಇಲ್ಲಿ ನಾನು ಸ್ಪ್ಲಿಟ್ ಆಪ್ಷನ್ನ ಕಟ್ ಮಾಡ್ಕೊತೀನಿ. ಸೊ ಇವಾಗ ಸ್ವಲ್ಪ ರೈಟ್ ಸೈಡಿಗೆ ನೀವು ಮೂವ್ ಮಾಡ್ಕೊಳ್ಳಿ. ಸೊ ಈ ಪಾರ್ಟು ಬೇಡ ನನಗೆ ಈಗ, ಓಕೆನಾ. ಸೊ ಇಲ್ಲಿ ಸ್ಪ್ಲಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂತು ಅಂದರೆ ಸೊ ವಿಡಿಯೋ ಡಿಲೀಟ್ ಆಗುತ್ತೆ. ಸೊ ನೋಡ್ತಾ ಇದ್ದರೆ ಈ ಒಂದು ವಿಡಿಯೋ ಬಂದು ಇವಾಗ ಡಿಲೀಟ್ ಮಾಡ್ಕೊಬೋದು. ಸೊ ಈ ರೀತಿ ಲೆಫ್ಟ್ ಸೈಡಿಂದಾರೋ ಆಯಿತು, ರೈಟ್ ಸೈಡಿಂದಾರೋ ಆಯಿತು, ಈ ರೀತಿ ನೀವು ಈ ಒಂದು ಸ್ಪ್ಲಿಟ್ ಆಪ್ಷನಲ್ಲಿ ಡಿಲೀಟ್ ಮಾಡ್ಕೊಬೋದು ಕ್ಲಿಪ್ಸ್ಗಳನ್ನು. ಸೊ ಈ ರೀತಿ ನೀವು ಕಟ್ ಕೂಡ ಮಾಡ್ಕೊಬೋದು. ಸೊ ಬಿಗಿನರ್ಸ್ಗಳಿಗೆ ಇದೊಂಥರ ಹೆಲ್ಪ್ ಆಗುವಂಥ ಆಪ್ಷನ್ ಆಗಿದೆ. ಸೊ ಇನ್ನು ಡಿಲೀಟ್ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವ್ಯಾಲ್ಯೂಮ್, ಸೊ ನಿಮಗೆ ವ್ಯಾಲ್ಯೂಮ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಡಿಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಇದು ಮ್ಯೂಸಿಕ್ಸ್ಗಳು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಬೇಕಾದ್ರೂ ಕೂಡ ಇದು ಯೂಸ್ ಆಗುತ್ತೆ. ಅದೇ ರೀತಿ ನೀವು ಯಾರು ವಾಯ್ಸ್ ಡಬ್ ಮಾಡಿದ್ದೀರಾ ಅಂದರೆ ಸೊ ಅದಕ್ಕೂ ಕೂಡ ಈ ಒಂದು ಸೌಂಡ್ ಆಪ್ಷನ್ ಇರುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಗೊತ್ತಾಯ್ತಲ್ವ ಸ್ನೇಹಿತರೆ. ಇನ್ನು ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಅಂತ ಇದೆ. ಸೊ ಬ್ಯಾಕ್ಗ್ರೌಂಡ್ ಬಂದು ನಿಮಗೆ ಅನೇಕ ಬ್ಯಾಕ್ಗ್ರೌಂಡ್ಸ್ಗಳು ಅವೈಲೇಬಲ್ ಇದೆ. ಸೊ ನಿಮಗೆ ಬ್ಲರ್ ಬ್ಯಾಕ್ಗ್ರೌಂಡ್ ಬೇಕಾ, ಸೊ ಯಾವ ರೀತಿ ಬೇಕು ನೋಡ್ತಾ ಇದ್ರೆ ಅಲ್ಲಿ ಚೇಂಜಸ್ ಕೂಡ ಆಗ್ತಾ ಇದೆ. ಸೊ ಅದನ್ನು ಕೂಡ ನೀವು ಗಮನಿಸ್ಬೋದು. ಸೊ ಅದೇ ರೀತಿ ಇಲ್ಲಿ ಕಲರ್ಸ್ ಬ್ಯಾಕ್ಗ್ರೌಂಡ್ ಕೂಡ ಹಾಕೋಬೋದು. ಸೊ ಇಲ್ಲಿ ಅನೇಕ ಬ್ಯಾಕ್ಗ್ರೌಂಡ್ಸ್ಗಳು ಅವೈಲೇಬಲ್ ಇದೆ. ಸೊ ನೋಡ್ತಾ ಇದ್ದೀರ ನೀವು, ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ನೀವು ಬ್ಯಾಕ್ಗ್ರೌಂಡ್ಸ್ಗಳನ್ನೂ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಸದ್ಯಕ್ಕೆ ನಾನು ಇದನ್ನು ರಿಮೂವ್ ಮಾಡ್ಕೊತೀನಿ. ಸೊ ರಿಮೂವ್ ಮಾಡಿಕೊಂಡು ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೀಡಿಯೋನ ಸ್ವಲ್ಪ ಝೂಮ್ ಮಾಡ್ಕೊತೀನಿ. ಸೊ ಈ ರೀತಿ ನೀವು ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಈಗ ಅನೇಕ ಆಪ್ಷನ್ಸ್ಗಳಿದೆ. ಇನ್ನಷ್ಟು ಆಪ್ಷನ್ಸ್ಗಳ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ವೀಡಿಯೋ ತುಂಬ ಲೆಂತ್ ಆಗಿಬಿಡ್ತು, ಹಾಗಾಗಿ ನೆಕ್ಸ್ಟ್ ಪಾರ್ಟಲ್ಲಿ ಇನ್ನಷ್ಟು ಆಪ್ಷನ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನು ಈ ಒಂದು ವಿಡಿಯೋ ಇಷ್ಟ ಆಯಿತು, ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ, ಆಲ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವಿನ್ನೂ ನನ್ನ ಟೆಲಿಗ್ರಾಮ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.